ಈಗ ನೋಯ್ಸ್ ಕೊಟ್ಟು ಎನ್ಕ್ವೈರಿ ಆಗ್ತದೆ. ಸೊ 15 ಏನು ಕೊಟ್ಟಿದ್ದಾರೆ. ಮೊನ್ನೆ ಒಂದು ದಿವಸ 15 ಜನ ಹೋಟೆಲ್ನವರು ಬಂದಿದ್ದಾರಂತೆ. ಪ್ರತಿಯೊಬ್ಬರಿಗೂ ಬರಲೇಬೇಕು ಒಂದು. ಮತ್ತೆ ಒನ್ ಮೋರ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಡೂ ಇನ್ ನೆಕ್ಸ್ಟ್ ವೀಕ್ ಆಸ್ ಸೂನ್ ಸೆಷನ್ ಈಸ್ ಓವರ್. ನಾವು ಎಲ್ಲ ಹೋಟೆಲಿಯರ್ಗಳ ಎಲ್ಲ 5 ಸ್ಟಾರ್ ಹೋಟೆಲ್ ಮತ್ತು ಬೇರೆ ಬೇರೆ ಹೋಟೆಲ್ ಓನರ್ಸ್ ಅವರ ಅಸೋಸಿಯೇಷನ್ ಅವರ ಮೀಟಿಂಗನ್ನು ಕರಿತೇವೆ. ಅವ್ರು ಹೇಗಿರಬೇಕು ಮತ್ತು ಏನಾದ್ರು ಅವರ ಸಲಹೆ ನಮಗೆ ಕೊಟ್ಟರೆ ನಾವು ಫುಡ್ ಸೇಫ್ ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು, ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ತಯಾರಿದ್ದೇವೆ. ಈಗ ನಾವು ಮಾಡಿ ನಿಮಗೆ ತೋರಿಸಿಕೊಟ್ಟಿದ್ದೇವೆ. ಇನ್ನು ನಿಮಗೂ ಕೂಡ ಅಧಿಕಾರ ಇದೆ. ಡೈರೆಕ್ಟ್ ಊಟ ಮಾಡೋ ಮುಂಚೆ ಕಿಚನ್ ನೋಡಿ ಬನ್ನಿ, ಹೆಚ್ಚು ಕಮ್ಮಿ ಇದ್ದರೆ ನಮಗೆ ಹೇಳಿ, ಆಗ ನಾವು ಆ್ಯಕ್ಷನ್ ತಗೊಳ್ತೇವೆ. ಇದು ನಾವೇ ಎಷ್ಟು ಮಾಡ್ಬೋದು? ನಾವು ನಿಮಗೆ ಮನುಷ್ಯರಲ್ಲ, ನಮ್ಮ ಅಧಿಕಾರಿಗಳು ಕೂಡ ನಿಮಗೆ ಮನುಷ್ಯ, 2 ಕಣ್ಣು 2 ಕೈ 24 ಗಂಟೆ ಟೈಮ್ ಇರುವುದು ಇದರಲ್ಲಿ. ಆದ ಕಾರಣ ನಾವೀಗ ಜನಜಾಗೃತಿ ಮೂಡಿಸಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ. ಈಗ ನಿಮಗೆಲ್ಲ ಕೂಡ ಅವಕಾಶ ಇದೆ ಇದರಲ್ಲಿ ಒಮ್ಮೆ ನೋಡುವಂತ ಬರುವಂಥ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ. ಯಾಕೆಂತ ಹೇಳಿದರೆ ಇಷ್ಟು ಹಿಂದೆ ದೊಡ್ಡ ಇಂಡಸ್ಟ್ರಿಗಳಿಗೆ ಇಷ್ಟು ಸಾವಿರಾರು ಇರುವಂಥ ಈ ರೀತಿ ಔಟ್ಲೆಟ್ಗಳಿಗೆ ಎಲ್ಲ ಕೂಡ ನಮ್ಮದೇ ಡಿಪಾರ್ಟ್ಮೆಂಟ್ ಮಾಡಬೇಕಂತ ಹೇಳಿದರೆ ಆಗೋದಿಲ್ಲ. ಸಾಮಾಜಿಕ ಜವಾಬ್ದಾರಿ ಇಲ್ವಾ ತಂದೆ ತಾಯಂದಿರಿಗೆ ಮತ್ತು ಊರವರಿಗೆಲ್ಲ? ಬೇರೆ ಬೇರೆಗೆ ಜವಾಬ್ದಾರಿ ಇಲ್ವಾ? ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಜವಾಬ್ದಾರಿನ ಹಮ್ಮಿಕೊಳ್ಳುವಂಥ ಅವಕಾಶ ಹೊತ್ತು ಮಾಡಬೇಕು ಒಂದು. ಆದರೂ ಕೂಡ ನಾವೊಂದು ವಾಚ್ ಟೀಮ್ ಮಾಡಬೇಕಂದ್ರೆ ನಮಗೊಂದು ಉದ್ದೇಶ ಇದೆ. ಮಿಲ್ಸಿ ಲೀಗಲಿ ವಾಚ್ ಟೀಮ್ ಎಲ್ಲ ಫಸ್ಟ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕಂತಿದೆ. ಅದು ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಬೌವ್ 60 ರಿಟೈರ್ಡ್ ಗುಡ್ ಸಮ್ಯಾರಿಟನ್, ಅವರು ಮೆಡಿಕಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಫಾರ್ಮಸ್ಯೂಟಿಕಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಅದು ನಮ್ಗೆ 5-6 ಜನ ಸಿಗ್ತಾರೆ ಒಂದು ಜಿಲ್ಲೆಯಲ್ಲಿ. ಅವ್ರು ಮಾಡಿಕೊಂಡು ಅವ್ರಿಗೆ ಜಸ್ಟ್ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ, ID ಕಾರ್ಡ್ ಕೊಟ್ಟು ಇನ್ಸ್ಪೆಕ್ಟ್ ಮಾಡಿಕೊಡೋ ಒಂದು ಅವಕಾಶ ಮಾತ್ರ ಅವರಿಗೆ. ಹೋಗಿ ಇನ್ಸ್ಪೆಕ್ಟ್ ಹೆಚ್ಚು ಕಮ್ಮಿ ನಮಗೆ ಫೋಟೋ ಮತ್ತು ಕಲಿಸ್ತಾರೆ. ಸೊ ವಿ ಆರ್ ಪ್ಲಾನಿಂಗ್ ಇಟ್ ಔಟ್. ಸೊ ಇವತ್ತಿಂದ ನಾಳೆ ಎಲ್ಲ ಥರ ಆಗೋದಿಲ್ಲ. ಫಾಸ್ಟ್ ಫುಡ್ಡಲ್ಲಿ ಕೊಡ್ತಾರೆ, ಅದೇನು 8 ತಿಂಗಳ ಚಿಕನ್ ಮತ್ತು 3 ತಿಂಗಳ ಬನ್ನು. ನಮಗೂ ಸ್ವಲ್ಪ ಟೈಮ್ ಕೊಡಬೇಕಲ್ಲ ಕೊಡಲಿಕ್ಕೆ ಇದರಲ್ಲಿ. ಸೊ ವಿಲ್ ಡೂ ದ್ಯಾಟ್ ಇನ್ ಡೇಸ್ ಟು ಕಮ್. ನಾವು ಮತ್ತೆ ಹೇಳ್ತೇವೆ ನಿಮಗೆ. ಓಕೆ, ಇಲ್ಲ ನಿನ್ನೆ ಮಂಗಳೂರಲ್ಲಿ ಮಾಡಿದ್ದೇವೆ, ಮೈಸೂರಲ್ಲಿ ಆಗಿದೆ, ಮೊನ್ನೆ ತುಮಕೂರಲ್ಲಿ ಮಾಡಿದ್ದಾರೆ. ಯಾಕೆ ತುಮಕೂರಲ್ಲಿ ಮಾಡಿದೆ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಒಂದು ಪಬ್ಗೆ ಇದಾದಾಗ ಒಂದು ಅವ್ರು ಹೇಳಿದರು ಉದಾಹರಣೆ. ಅಲ್ಲಿ ಅವರು ಚಿಕನ್ ಪ್ಯಾಕ್ ನೋಡಿದಾಗ ಇವತ್ತು ಸಿಕ್ಕಿದೆ, ಹೌದು ಇವತ್ತು ಸಿಕ್ಕಿದೆ, ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇದೆ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳಿದಿದೆ ಟುಮಾರೋಸ್. ಅದು ಎಲ್ಲಿಂದ ಬಂತಂತ ಚೆಕ್ ಮಾಡಿದರು ಯಾರು ಕೊಟ್ಟರು ಅಂತೇಳಿ. ಅವರೆಲ್ಲ ನಮಗೆ ವೇರ್ ಹೌಸಿಂದ ಅದು ತುಮಕೂರು, ಮತ್ತು ಅಲ್ಲಿಗೆ ಹೋದರು. ಅಲ್ಲಿಗೆ ಚೆಕ್ ಮಾಡಿದಾಗ ದಿಸ್ ಇಸ್ ಎನ್ ಹ್ಯಾಬಿಟ್ ಫಾರ್ ಆಲ್ ದಿ ಸಪ್ಲೈಯರ್ಸ್. 1 ವೀಕ್ 10 ಡೇಸ್ ಎಕ್ಸ್ಟ್ರಾ ಲೇಬಲ್ ಹಾಕು. ಇವತ್ತು ರೆಡಿ ಆದರೂ ಕೂಡ ಇವರು ಹಿಂದಿದ್ದು ಡೇಟ್ ಹಾಕೋದು, ನಾಳೆದು ಡೇಟ್. ಇಲ್ಲ ಕೊಡಲಿಲ್ಲ ಅದಕ್ಕಾಗಿ. ಈಗ JMFC ಕೋರ್ಟಲ್ಲಿ ಕೇಸ್ ಹಾಕಲಾಗೋದು, ಫೈನ್ ಬೇಕಾದರೆ ಫೈನ್ ಇದರಲ್ಲಿ. ಬಟ್ ಫಸ್ಟ್ ಚಾನ್ಸ್ ನಾವೆಲ್ಲವೂ ಕೂಡ ಅವರಿಗೆ ಸ್ವಲ್ಪ ಲೀನಿಯಂಟ್ ಇರ್ತೇವೆ ಇದಕ್ಕೆ ಫಸ್ಟಿಗೆ. ಬಟ್ ದೇ ಹ್ಯಾವ್ ಟು ರೆಕ್ಟಿಫೈ ದೆಮ್ ಸೆಲ್ಫ್. ಮಾಡಬೇಕಂದ್ರೆ ಚರ್ಚೆ ಮಾಡಿದ್ದೇವೆ. ಟ್ರೈನ್ ಆ್ಯಂಡ್ ಫ್ಲೈಟ್ ಎಲ್ಲ ಮಾಡಲಿಕ್ಕೆ ನಮಗೆ ಆಗ್ತದ? ನಾವು ನಮ್ಗೆ ಎಲ್ಲಿ ಬೆಂಗಳೂರಿಂದ ಏನು ಹೋಗ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕು ಇದರಲ್ಲಿ. ಅದೇ ವಿಲ್ ವರ್ಕ್ ಇಟ್ ಔಟ್ ಏನಂತೇಳಿ. ಸರ್ಕಾರಿ ಕಚೇರಿಗಳ ಹೋಟೆಲ್ಗಳ ಮೇಲೆ ಕೂಡ ದಾಳಿ ಮಾಡಿದ್ರೆ ಅಲ್ಲೂ ಕೂಡ ಎಷ್ಟೊಂದು ಅಸುರಕ್ಷತೆ ಬಂದಿದೆ. ಸೊ ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ? ಎಲ್ಲರ ಕಾನೂನು ಒಂದೇ ನೋಡಿ. ನಮಗೆ 5 ಸ್ಟಾರ್ ಹೋಟೆಲ್ನಿಂದ ಹಿಡಿದು ಇಂದಿರಾ ಕ್ಯಾಂಟೀನಿಂದ ವಿಧಾನಸೌಧದಿಂದ ಆರೋಗ್ಯ ಸೌಧದಿಂದ ಎಲ್ಲ ಕಡೆ ನಾವು ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೇವೆ. ನಮಗೆ ಪ್ಲೇಸ್ ಇಸ್ ನಾಟ್ ಇಂಪಾರ್ಟೆಂಟ್, ಫಾರ್ ಪಬ್ಲಿಕ್ ಇಸ್ ಇಂಪಾರ್ಟೆಂಟ್. ನಾವು ಇವತ್ತು ಅವನು ದೊಡ್ಡವನು ಇವು ಸಣ್ಣ ಇದನ್ನು ನೋಡಿ ನಾವು ಏನು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ನಾವು ಜನ ಯಾರಲ್ಲಿ ಊಟಕ್ಕೆ ಹೋಗ್ತಾರೆ ಅವರು ನೋಡಿ ನಾವು ಇನ್ಸ್ಪೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಸೊ ವಿ ಆರ್ ಆನ್ ಪಬ್ಲಿಕ್ ಕನ್ಸರ್ನ್, ನಾಟ್ ದಿಸ್ ಪೀಪಲ್. ಇವರಿಗೆ ಸಂಬಂಧಪಟ್ಟೇನಿಲ್ಲ. ಪಬ್ಲಿಕ್ ಕನ್ಸರ್ನ್ ಮಾಡಿ ನಾವು ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ತೇವೆ. ಕೆಲವೊಂದು ಕಡೆ ಕಂಪ್ಲೀಟ್ ಕಿಚನ್ ಆಗಿದೆ, ಕೆಲವು ನೋಟಿಸ್ ಜಾರಿ ಮಾಡ್ತಾರೆ, ಅವ್ರು ರೆಕ್ಟಿಫೈ ಮಾಡ್ಲಿಕ್ಕೆ ಹೇಳ್ತಾರೆ, ಕೆಲವು ಕಡೆ ಫೈನ್ ಹಾಕ್ತಾರೆ. ಹಾಗಾದ್ರೆ ಬಂದರೆ ಕೇಸ್ ಕೂಡ ಆಗ್ತದೆ.
ಈಗ ಕ್ಲೀನ್ ಮಾಡೋದಕ್ಕೆ ಬಿಟ್ಟಿದೆ ಸರ್. ಈಗ ಅದನ್ನು ಅವರು ನಿನ್ನೆ ಅವ್ರು ಬಂದು ನೋಟಿಸ್ಗೆ ಆನ್ಸರ್ ಮಾಡಿದ್ದು, ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಧಿ ಮೀರಿದ ಮಾಂಸ ಮತ್ತೆ ಅವಧಿ ಮೀರಿದ ಆಹಾರ ಪದಾರ್ಥ ಎಲ್ಲವೂ ಕೂಡ ಸಿಕ್ಕಿದೆ. ನಿಮ್ಮ ಆಫೀಸರ್ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಬರೀ ನೋಟಿಸ್ ಕೊಡುವಂಥದ್ದು ಅಷ್ಟೇ ಅಲ್ಲ ಸರ್, ಕಾನೂನಲ್ಲಿ ಅವರಿಗೆ ಕೇಸ್ ಮಾಡುವಂಥದ್ದು ಆಗ್ಬೇಕು. ಬಟ್ ಬರೀ ನೋಟಿಸ್ ನಲ್ಲೇ ನೋಡಿ ನಾನು ಹೇಳಿದೆ, ಕೇಸ್ ಹಾಕಿ ಅದು ಕ್ಲೋಸ್ ಮಾಡಿಸ್ಬೇಕು. ಮತ್ತೆ ನೋಡಿ ಅಪ್ಪ, ನಾನು ಹೇಳಿದೆ ಕೇಳಿ, ನೀವು ನಮ್ಗೆ ಅರ್ಥ, ನೀವು ಹೇಳೋ ವಿಚಾರ ಅರ್ಥ ಆಗ್ತದೆ. ಓಕೆ, ನಾನು ಫಸ್ಟಿಗೆ ಹೇಳಿದ್ದೇನೆ, ನಾವು ಇಲ್ಲಿ ಶಿಕ್ಷೆ ಕೊಡಲಿಕ್ಕೆ ಅಂತ ನಾವು ಫಸ್ಟ್ ಬಂದದ್ದಲ್ಲ ಅಲ್ವಾ. ಒಂದು ನಾನು ಹೇಳಿದೆ, ನೀವು ಹೇಳಿದ ನನಗೆ ಅರ್ಥ ಆಗ್ತದೆ, ಬಟ್ ಶೋಸ್ ಆಗ್ಬೇಕು. ನೋಡಿ, ನಾನು ಹೇಳ್ತೇನೆ, ಎಲ್ಲ ಹೋಟೆಲಿಯರ್ಸ್, ಎಲ್ಲ ಈ ಪ್ರಾರಂಭ ಮಾಡಿದ ಸಂಸ್ಥೆ ಅವರಿಗೆ ವಿ ಹ್ಯಾವ್ ಗಾಟ್ ಹೈ ರೆಸ್ಪೆಕ್ಟ್ ಆನ್ ದೆಮ್. ಅವರು ಬಂಡವಾಳ ಹಾಕಿ ಕಷ್ಟಪಟ್ಟು ದುಡಿದು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ರಾಜ್ಯದ ಬೆಳವಣಿಗೆಗೆ ಅವರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅದು ಅವ್ರ ತಪ್ಪೇನಿದೆ ಅದನ್ನು ನಾವು ಕ್ಷಮಿಸಲಿಕ್ಕೆ ಹೋಗುವುದಿಲ್ಲ. ಅದರ್ಥ ಅಂತೇಳಿ ಸಿಕ್ಕಿದ ಕೂಡಲೇ ಕುತ್ತಿಗಿಡಿದು ಅಲ್ಲಿ ಕೊಲ್ಲುವುದಲ್ಲ. ನಾನು ಹೇಳಿದೆ ಅದೇ ಕಾನೂನು ಪ್ರಕಾರ ದಂಡ ಒಂದು. ಸೆಕೆಂಡ್, ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ಅಲ್ಲಿ ಒಂದು ಕಡೆ ಒಂದಿದ್ದ 50-60 ಜನ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋ ಭವಿಷ್ಯ ನಾವು ನೋಡಬೇಕು. ಮತ್ತು ನಮಗೆ ಇಂಥ ಹೋಟೆಲ್, ಇಂಥ ಸಂಸ್ಥೆಗಳೆಲ್ಲ ಬೇಕು. ಬಟ್ ದೇ ಶುಡ್ ರೆಕ್ಟಿಫೈ. ಅವ್ರು ನಮ್ಮ ವೈರಿಗಳಲ್ಲ, ಅವ್ರು ನಮ್ಮವರೇ. ಇದರಲ್ಲಿ ಇದು ಕೈ ನೋವಿದೆ ಅಂತ ನೀವು ಕೈ ಕಟ್ಟು ಮಾಡಿದರೆ ಮತ್ತೆಂತ ಮಾಡೋದು ಕೈಯನ್ನು? ವಿಲ್ ಡೂ ದ್ಯಾಟ್. ನಾವು ಅರ್ಥ ಮಾಡಿಕೊಳ್ಳಿ. ಅದು ಸಿಬ್ಬಂದಿ ಮೇಲಲ್ಲ, ಅಲ್ಲಿ ಸಿಬ್ಬಂದಿಗಳಲ್ಲಿ ಮಾಲೀಕರು ತಗೊಳ್ತಾರೆ ಆ್ಯಕ್ಷನ್. ಅದನ್ನು ನೋಡಿ, ಅದನ್ನಲ್ಲ ಯಾವುದು ಫೈನ್ ಆಗಬೇಕಾ, ಫೈನ್ ಎಲ್ಲ ಕೂಡ ಅವ್ರು ಹಾಕ್ತಾರೆ. ವಾಟ್ ಐಮ್ ಟೆಲ್ಲಿಂಗ್ ಈಸ್, ಫೈನ್ ಹಾಕ್ತಾರೆ. ನಾನು ಹೇಳಿದೆ ಅಂತ ಹೇಳಿದರೆ, ನಾವು ಅವರನ್ನು ವೈರಿಗಳ ಥರ ನಾವು ನೋಡೋದಿಲ್ಲ. ದಂಡ ಅವ್ರಿಗೆ ಅಧಿಕಾರಿಗೆ ಮಾಡ್ತಾರೆ. ಅದನ್ನೆಲ್ಲ ಅವರ ರೈಟ್ ರಾಂಗ್ ಏನಂತ ತಿಳಿಸುವಂಥ ಜವಾಬ್ದಾರಿ ಫಸ್ಟ್. ನಾವು ಹೋಗಿ ಅದನ್ನು ಕೂತ್ಕೊಂಡು ಒಂದು ಸೀಸ್ ಮಾಡಿ ಕಾಂಪ್ಲೇಂಟ್ ಮಾಡಿ ಬಂದ್ ಮಾಡಿ ಹೋಗಿ ಅಂತ ಹೇಳ್ಬೋದು. ಏನು ಕಷ್ಟ ಇಲ್ಲ, ಅದಕ್ಕೇನು ಕಷ್ಟ ಉಂಟಾ? ಅದಿಲ್ಲ. ಅದಕ್ಕೆ ಹೋಗಿ ಒಂದು ಹೇಳಿದರೆ ಅವನೊಂದು ಬಂದ್ ಮಾಡಿ ಅವನು ಊರಿಗೆ ಹೋಗ್ಬೋದು, ಬಂದ್ ಮಾಡಿ ಮನೆಗೆ ಹೋಗ್ಬೋದು, ಏನಾದ್ರು ಮಾಡ್ಬೋದು. ಅಲ್ಲಿ ಕೆಲಸ ಮಾಡೋ 100 ಕೆಲಸಗಾರಿದ್ದಾರೆ. ನನ್ನಲ್ಲಿ ಕೆಲಸ ಉಂಟು ಕೊಡಲಿಕ್ಕೆ ಆರೋಗ್ಯ ಡಿಪಾರ್ಟ್ಮೆಂಟಲ್ಲಿ. ಅವನ ತಂದೆ ತಾಯಿ ಮಕ್ಕಳು ಬದುಕಬೇಕಲ್ಲ, ಅವರ ಮಕ್ಕಳ ಫೀಸ್ ಕಟ್ಟಬೇಕಲ್ಲ. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ದಟ್ ಈಸ್ ವಾಟ್ ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್ ಫಾರ್ ಎವ್ರಿ ಒನ್. ನಾವೇನು ಹೇಳ್ತಾ ಇದ್ದೇವೆ, ಇದು ನಿಮಗೆ ನಾವು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೇವೆ ಇದರಲ್ಲಿ. ಸೊ ಸೋಷಿಯಲ್ ಇಂಪ್ಯಾಕ್ಟ್ ಕೂಡ ನೀವು ನೋಡಬೇಕು. ದಟ್ ಈಸ್ ವಾಟ್ ವಿ ಆರ್ ಟೆಲ್ಲಿಂಗ್, ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್ ಫಾರ್ ದಿಸ್ ಪೀಪಲ್. ಅಗೇನ್ 10 days ವಿ ಆರ್ ಗೋಯಿಂಗ್. ಅದಕ್ಕಾಗಿ ವಿಲ್ ಗಿವ್ ದ ಪನಿಷ್ಮೆಂಟ್, ನಾಟ್ ದ ಕ್ಯಾಪಿಟಲ್ ಪನಿಷ್ಮೆಂಟ್ ಥರ. ವಾಟ್ ಎವರ್ ಇಟ್ ಇಸ್ ದೇರ್, ದ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಕೇರ್. We want to rectify the things, not close down the things. Closing it, close.